ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವೀಗ ಕೋಲಾರಿಗೆ ಬಂದಿದ್ವಿ. ಏನಕ್ಕೆ ಅಂತ ಅಂದರೆ ನಾಳೆ ನಮ್ಮ ಹಸ್ಬೆಂಡ್ದು ಬರ್ತಡೇ ಇದೆ. ಸೊ ಹಂಗಾಗಿ ಏನಾದರೂ ಸ್ಪೆಷಲಾಗಿ ಏನಾದರೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ಅದಕ್ಕೆ ನಾನು ಏನು ತೊಗೊತೀನಿ ಅಂತ ಹೇಳ್ಬಿಟ್ಟು ನಿಮಗೂ ವಿಡಿಯೋನಲ್ಲಿ ತೋರಿಸ್ತಾ ಇರ್ತೀನಿ, ನೀವು ನೋಡಿ. ಆಯ್ ಮಾಡೋದು ಶು ಇರಡಿಲ್ಲಪ್ಪು. ಏನು ಗಿಫ್ಟ್ನ ಕೊಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನಮ್ಮ ಅಕ್ಕಂಗೆ ಫೋನ್ ಮಾಡಿ ನಾನು ಏನು ಕೊಡ್ಬೋದು ಐಡಿಯಾ ಕೊಡು ಅಂತ ಕೇಳಿದಾಗ ಅವಳು ಹೇಳಿದ್ಲು ಈ ಥರ ಕೊಡು ಅಂತ. ಹಂಗಾಗಿ ನಾನು ಅದನ್ನೇ ಅವರು ಕೇಳಿದರು ಒಂದು ಸತಿ ಈ ಥರ ತೊಗೊಬೇಕು ನಾನು ಇದನ್ನು ಅಂತ. ಹಂಗಾಗಿ ಅದನ್ನೇ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಗಿಫ್ಟ್ ತೊಗೊಂಡು ಪ್ಯಾಕ್ ಮಾಡಿಸಿದ್ದೀನಿ. ಸೊ ಅದು ಏನು ಅಂತ ನೋಡಬೇಕು ಅಂದರೆ ವೀಡಿಯೋ ನೋಡ್ತಾ ಇರಿ, ಲಾಸ್ಟ್ವರೆಗೂ ನಿಮಗೂ ಗೊತ್ತಾಗುತ್ತೆ ಏನು ಗಿಫ್ಟು ಅಂತ. ನಮ್ಮ ಮನೆಯವರು ನಮ್ಮನ್ನು ಕೋಲಾರ MG ರೋಡಲ್ಲಿ ಬಿಟ್ಬಿಟ್ಟು ಅವರೇನೋ ಬೇರೆ ಕೆಲಸ ಇತ್ತು ಅಂತ ಹೋಗಿದ್ರು. ಅವರು ಅಲ್ಲಿಂದ ಬರೋ ಅಷ್ಟರಲ್ಲಿ ನಾವು ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗಿಫ್ಟೆಲ್ಲ ತೊಗೊಂಡು ಪ್ಯಾಕ್ ಮಾಡಿಸಿ ಇಟ್ಕೊಂಡೆ. ಇನ್ನೂ ಸ್ವಲ್ಪ ಏನಾರ ತೊಗೊಬೇಕಿತ್ತು, ಅದನ್ನೆಲ್ಲ ತೊಗೊಂಡು ನನ್ನ ಮಗನ್ನ ಹಾಕ್ಕೊಂಡು ಓಡಾಡೋ ಅಷ್ಟರಲ್ಲಿ ಸಾಕಾಗೋಯ್ತು ನನಗಂತೂ. ಏನು ಬೇಕೋ ಅದನ್ನೆಲ್ಲ ತೊಗೊಂಡು ನನ್ನ ಮಗನ್ನ ಕರ್ಕೊಂಡು ಅವನು ನಿಂತಿದ್ದ ಜಾಗದಲ್ಲಿ ನಿಲ್ಲಲ್ಲ ಅಂತ ಗೊತ್ತಾಯಿತು. ಹಂಗಾಗಿ ಸ್ವಲ್ಪ ದೂರ ನೆಟ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಮತ್ತೆ ನಮ್ಮ ಮನೆಯವ್ರು ಅಲ್ಲಿಗೆ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾ. ಏನು ಯೋಚನೆ ಮಾಡು, ನೀನು ರೀಸೆಂಟಾಗಿ ಹೇಳಿದ್ದೆ ನಂಗೆ ತಗೊಬೇಕು ನಾನು ಅದನ್ನ ಅಂತ. ಓ ಭ್ರಮೆ ಭ್ರಮೆ, ಅಷ್ಟೆಲ್ಲ ಬಜೆಕ್ಟ್ ಇಲ್ಲ. ಮೊನ್ನೆ ಹೇಳಿದೆ ನೀನು ನನಗೆ ಅದನ್ನ. ಅದು ಮಾಡ್ತೀಯ ಅದನ್ನ? ಅಷ್ಟೇನಾ ಹಂಗಾದ್ರೆ? ಅಲ್ಲ, ಕೋಲಾರದಿಂದ ಮನೆಗೆ ಹೋಗ್ತಾ ಇದ್ವಿ. ನೋಡಿ, ಮನೆಗೆ ಹೋಗೋ ಟೈಮಲ್ಲಿ ಮಳೆ ಬರ್ತಾಯಿತ್ತು. ನಾವು ಕೋಲಾರಲ್ಲಿ ಇದು ಫಸ್ಟ್ ಟೈಮ್ ಅನಿಸುತ್ತೆ ನಾವೇನು ತಿಂದಲೇ ಹೋಗಿದ್ದು ಅಂತ. ಯಾಕಂದರೆ ಟೈಮ್ ಆಗೋಗ್ಬಿಟ್ಟಿತ್ತು 8 ಗಂಟೆ, ಮತ್ತು ನಾವು ಹೋಗೋ ಅಷ್ಟರಲ್ಲಿ ಲೇಟಾಗಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಹೋದ್ವಿ. ನಾನು ಕೋಲಾರಲ್ಲಿ ಜಾಮೂನ್ ತಿನ್ನೋಣ ಅಂದ್ಕೊಂಡೆ. ಕೋಲಾರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಜಾಮೂನ್ನ. ನಮ್ಮೂರಲ್ಲೇ ಸಿಗುತ್ತೆ ಬಾ ಅಂತ ಹೇಳ್ಬಿಟ್ಟು ಅಲ್ಲೇ ಕರ್ಕೊಂಡೋಗಿ ಕೊಡಿಸ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು ಜಾಮೂನ್ ಮಾತ್ರ. ನಮ್ಮೂರಲ್ಲೂ ಸಿಗುತ್ತೆ, ಬಟ್ ಕೋಲಾರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇನ್ನೇನು ಮಾಡೋದು, ನೆಕ್ಸ್ಟ್ ಟೈಮ್ ಹೋದಾಗ ಕೋಲಾರಲ್ಲಿ ತಿನ್ನೋಣ ಅಂತೇಳ್ಬಿಟ್ಟು ಇಲ್ಲೇ ನಮ್ಮೂರಲ್ಲೇ ನನಗೆ ಕೊಡಿಸಿದ್ರು. ನಾನು ನನ್ನ ಮಗ ನಮ್ಮ ಮನೆಯವರು ಜಾಮೂನ್ನ ತಿಂದ್ಬಿಟ್ಟು ಮನೆ ಕಡೆ ಹೋಗ್ತಾಯಿದ್ವಿ. ಶಾರ್ಪ್ 12 ಗಂಟೆಗೆ ನಾನು ಎದ್ದು ಅವ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡೆ ವಿಶ್ ಮಾಡಿ, ಬಟ್ ಆಗಲಿಲ್ಲ. ತುಂಬಾ ನಿದ್ದೆ ಬಂದ್ಬಿಡ್ತು, ಹಂಗೆ ಮಲ್ಕೊಂಬಿಟ್ಟಿದ್ದೆ. ಸೊ 3 ಗಂಟೆ ಆಗಿತ್ತು ನಾನು ಇದ್ದಾಗ. 3 ಗಂಟೆಗೆ ಎದ್ದು ಅವ್ರಿಗೆ ವಿಶ್ ಮಾಡಿ ಆ ಗಿಫ್ಟ್ನ ಅವ್ರಿಗೆ ಕೊಟ್ಟೆ. ಅವ್ರು ಓಪನ್ ಮಾಡ್ತಾರೆ, ನೀವೇ ನೋಡಿ ಅದೇನು ಗಿಫ್ಟ್ ಅಂತ. ನಮ್ಮನೆಯವ್ರಿಗಂತೂ 2 ಸ್ಲಿಪ್ಪರು ತುಂಬಾ ಇಷ್ಟ ಆಯಿತು. ಒಂದು ಬೆಲ್ಟ್ ಸ್ಲಿಪ್ಪರ್, ಇನ್ನೊಂದು ಟ್ರೆಡಿಷ್ನಲ್ ಸ್ಲಿಪ್ಪರ್. 2 ತುಂಬಾ ಇಷ್ಟಪಟ್ಟರು. ಹ್ಯಾಪಿ ಬರ್ಡೇ ಮಾಡಪ್ಪಂಗೆ ಕ್ಲಾಪ್ಸ್. ಹ್ಯಾಪಿ ಬರ್ಡೇ ಟು ಯು. ಇಷ್ಟ ಆಯ್ತಾ ನಿಮಗೆ? ಟೈಟ್ ಆಯ್ತಾ? ಹಂಗೆ ಅಷ್ಟು ಕರೆಕ್ಟಾಗೈತೆ ಹೇಳಿದ್ರಿ, ಕರೆಕ್ಟಾಗೈತೆ. ಗೊತ್ತ ಚೆನ್ನಾಯ್ತು ಡಿಸೈನ್ ಒಂಥರ. ಬೆಳಗ್ಗೆಯಿಂದ ವ್ಲಾಗ್ ಮಾಡೋದಕ್ಕಾಗಲೇ ಇಲ್ಲ. ಸೊ ಇವಾಗ ಟೈಮ್ 7 ಗಂಟೆ ಆಗಿದೆ. ನಾವೀಗ ತುಮಕೂರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ತುಮಕೂರಿಂದ ಎಲ್ಲಿಗೆ ಹೋಗ್ತೀವಿ ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ ನೋಡ್ತಾ ಇದ್ದೀನಿ, ನಿಮಗೂ ಗೊತ್ತಾಗುತ್ತೆ. ಸೊ
ನೋಡಿ ನಿಮಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಹೆಣ್ಮಕ್ಳಿಗೆ ಎಷ್ಟೇ ಸತಿ ಅಮ್ಮನ ಮನೆಗೆ ಹೋಗಬೇಕು ಅಂದರೆ ತುಂಬಾ ಖುಷಿ ಆಗುತ್ತೆ. ಅದು ನಾನು 2 ತಿಂಗಳು ಆದಮೇಲೆ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ. ಅದೇನೋ ಒಂಥರ ಖುಷಿ ಅಲ್ವಾ. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ. ಅವ್ರ ಗಂಡನ ಮನೇಲಿ ಹಿಂಗೇ ಇದ್ದರೂ ಕೂಡ ಅದು ತವ್ರ ಮನೆಗೆ ಹೋಗೋ ಫೀಲು ಅಲ್ಲಿಗೆ ಇವತ್ತು ನಮ್ಮ ಮನೆಯವ್ರ ಬರ್ತಡೇ. ಅವ್ರ ಬರ್ತಡೇ ಕೂಡ ಸೆಲೆಬ್ರೇಟ್ ಮಾಡೋದಕ್ಕಾಗಿಲ್ಲ. ತುಮಕೂರಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ಸುಮ್ಮನೆ ಸಿಂಪಲ್ಲಾಗೆ ಲಾಸ್ಟ್ ಇಯರೆಲ್ಲ ಸ್ವಲ್ಪ ಅದೇ ಪರ್ಟಿಕ್ಯುಲರಾಗಿ ಹಿಂಗೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಈ ಸತಿ ಆ ಥರದ್ದು ಯಾವುದು ಮಾಡೋದಕ್ಕಾಗಲಿಲ್ಲ. ಬಿಕಾಸ್ ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ಅದೇ ಅಷ್ಟೆಲ್ಲ ಮಾಡೋಕ್ಕಾಗಲಿಲ್ಲ. ಸೊ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ನೋಡಿ ಗೊತ್ತಾಗತ್ತೆ. ಯಾವಾಗೇ ಊರಿಗೆ ಹೋಗಬೇಕು, ಬೇಗನೆ ಹೋಗಬೇಕು ಅಂತ ಎಷ್ಟು ಟ್ರೈ ಮಾಡಿದ್ರೂ ಆಗೋದೇ ಇಲ್ಲ. ಯಾವಾಗಲೂ ಆಲ್ಮೋಸ್ಟ್ ನಾವು ನೈಟ್ ಟೈಮೇ ಹೋಗೋಕ್ಕಾಗೋದು, ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನಾನು ಎಷ್ಟೊತ್ತಿಗೆ ಹೋಗ್ತೀನಿ ಏನು ಅಂತ ನಿಮ್ಗೆ ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ. ಸೊ ಇವಾಗ 7 ಕಾಲ ಆಗಿದೆ. ನಾವು ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 9 ಗಂಟೆ ಆಗೋಗ್ಬಿಡುತ್ತೆ. ನೋಡಿ ನನಗೆ ತುಂಬ ಹೊಟ್ಟೆ ಹಸಿತಾಯಿತ್ತು, ಹಂಗಾಗಿ ಏನಾದರೂ ತಿನ್ನೋಣ ಅಂದ್ಬಿಟ್ಟು ನಮ್ಮ ಮನೆಯವರು ಬಜ್ಜಿ ಬೋಂಡ ತೊಗೊಂಬರ್ತೀನಿ ಅಂತ ಹೋಗಿದ್ದಾರೆ. ಸಾಕು ಬಿಡು, ಏನು ಬೇಡ ಬೇಡ. ಬೋಂಡ ತಿಂದ್ಬಿಟ್ಟು ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಹೊಸಕೋಟೆ ಹತ್ರ ಒಂದು ಹೈವೇ ಇದೆ ತುಮಕೂರಿಗೆ ಹೋಗೋದು. ಆ ಹೈವೇಗೆ ಹತ್ಬಿಟ್ರೆ ನೆಕ್ಸ್ಟ್ ನಾವು ಹೋಗೋದೇ ಗೊತ್ತಾಗಲ್ಲ. ರೋಡ್ ಮಾತ್ರ ತುಂಬಾ ಚೆನ್ನಾಗಿದೆ. ಹೈವೇ ಎಷ್ಟು ಪೀಸಾಗಿದೆ ನೋಡಿ, ತುಂಬಾ ಇಷ್ಟ ಆಯಿತು ನನಗಂತೂ. ಆ ಹೈವೇನಲ್ಲಿ ನೈಟ್ ಟೈಮ್ ಹೋಗೋದೇ ಫೈನಲಿ ನಾವು ದಾವಸ್ಪೇಟೆಗೆ ಬಂದ್ವಿ. ದಾವಸ್ಪೇಟೆಗೆ ಬಂದಾಗ ಮಳೆ ಬರ್ತಾ ಇತ್ತು. ಅಂದರೆ ಇನ್ನು ಜೋರೇನು ಮಳೆ ಇಲ್ಲ, ಲೈಟಾಗಿ ಮಳೆ ಬರ್ತಾ ಇತ್ತು. ನಾವು ಬಂದಾಗ ಟೈಮ್ ಆಲ್ಮೋಸ್ಟ್ 9 ಗಂಟೆ ಆಗಿತ್ತು. ದಾವಸ್ಪೇಟೆಯಿಂದ ತುಮಕೂರಿಗೆ ಹೋಗೋದು ಈಸಿನೇ. ಅಲ್ಲಿಂದ ದಾವಸ್ಪೇಟೆಗೆ ಬರ್ತಿದ್ದಂಗೆ ತುಮಕೂರು ಸಿಕ್ತು ಅನ್ನಂಗೆ ಲೆಕ್ಕ ನಮಗೆ. ಡೈರೆಕ್ಟ್ ನಾವು ಮನೆಗೆ ಹೋಗಲಿಲ್ಲ. ನಮ್ಮಮ್ಮ ಅವರೆಲ್ಲ ಸಿದ್ಧಗಂಗೆ ಮಠಕ್ಕೆ ಬಂದ್ರಿ, ಅಲ್ಲಿಗೆ ನಾವು ಬರ್ತಾ ಇದ್ದೀವಿ ಅಂತ ಹೇಳಿದ್ರು. ನಮ್ಮ ಮನೇಲೂ ಬರ್ತಡೇ ಆಗಿರೋದ್ರಿಂದ ಹೆಂಗೋ ಸ್ವಾಮೀಜಿ ಹತ್ರ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನಾನು ಕೇಕ್ ಕಟ್ಟಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡೆ, ಬಟ್ ನಾನು ಕೇಕೆ ತೊಗೊಂಡೋಗಿರಲಿಲ್ಲ. ನನಗೆ ಟೈಮ್ ಇಷ್ಟೊತ್ತಾಗುತ್ತೆ ಹೋಗೋದು ಅಂತ ನನಗೆ ಗೊತ್ತಿರಲಿಲ್ಲ. ಹಂಗಾಗಿ ನಮ್ಮ ಅಕ್ಕ ಅವರೇ ತೊಗೊಂಬಂದಿದ್ರು ಕೇಕ್ನ. ಹಂಗೆ ಸಿಂಪಲ್ಲಾಗೆ ಮಠದಲ್ಲೇ ಕೇಕ್ ಕಟ್ಟಿಂಗ್ ಮುಗಿಸ್ಕೊಂಡು ಮಠದಲ್ಲೇ ಊಟನೂ ಮುಗಿಸ್ಕೊಂಡು ನಾವು ನೋಡಿ ನನ್ನ ಮಗನೂ ನಮ್ಮ ಮನೆಯವರಿಬ್ಬರು ಸೇರಿ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ. ಸ್ವಲ್ಪ ನಾವು ತುಮಕೂರಿಗೆ ಬೇಗನೆ ಹೋಗಿದ್ರೆ ಇನ್ನೂ ಬೇರೆ ಪ್ಲ್ಯಾನ್ಸ್ನ ಮಾಡ್ಬೋದಿತ್ತು. ಏನು ಮಾಡೋದಕ್ಕಾಗುತ್ತೆ, ಟೈಮ್ ಆಗೋಗ್ಬಿಡ್ತು 9 ಗಂಟೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಅಕ್ಕನ ಮಗಳಂತೂ ಫುಲ್ಲು ಎಕ್ಸೈಟೆಡ್ ಆಗಿದ್ಲು ನಮ್ಮ ದೃಷ್ಟಿನ ನೋಡಿ. ಒಂಥರ ಮಕ್ಕಳು ಒಂಥರ ಅದನ್ನ ನೋಡಿದ್ರೇ, ಅವ್ರ ಮಕ್ಕಳು ಸೇರಿದ್ರೇ ಚೆನ್ನಾಗಿರುತ್ತೆ ಅಂತಾರಲ್ವ, ಹಂಗೆ ಅವಳಿಗಂತೂ ಫುಲ್ಲು ಖುಷಿ ಆಗೋಗ್ಬಿಟ್ಟಿತ್ತು ನಾವು ಬಂದಿದ್ದು. ಕ್ಲಿಕ್ ಮಾಡ್ತಾ ಇತ್ತು. ನಾವೇನಾದರೂ ತಿಂತಾ ಇದ್ರೆ ಅದು ಮಕ್ಳಿಗೆ ಎಷ್ಟು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅಲ್ವಾ, ತಿನ್ನೋದೇ ನಮಗೂ ಬೇಕು ಅಂತ. ಅದರಲ್ಲೂ ಈ ಚಿಕ್ಕ ಮಕ್ಕಳಂತೂ ಅದು ಸ್ವೀಟ್ ಐಟಮ್ಸ್ನ ನೋಡಿದ್ರೆ ಬಿಡೋದೇ ಇಲ್ಲ. ಕೊಡೋ ತನಕ ಬಿಡೋಲ್ಲ, ಸ್ವಲ್ಪ ಕೊಟ್ಟರೆ ಇನ್ನೂ ಬೇಕು ಅಂತ ಕೇಳ್ತಾ ಇರ್ತಾರೆ. ಜಾನು ಐತೆ ಬಾ. ಜಾನು ಏನು ಮಾಡಲ್ಲ ಬಾ, ಜಾನು ಏನು ಮಾಡಲ್ಲ. ಡೋರ್ ಓಪನ್ ಮಾಡಿ, ಡೋರ್ ತಟ್ಟು ತಾತನ್ನ. ಹಾ ಒಂದೇ ಅಣ್ಣ ತಗೊಂತಿರೋದು. ತಗೋ ಗಿಫ್ಟ್ ತಗೋ, ನಿಂಗೆ ತಗೋ, ಇಟ್ಕೋ ಗಿಫ್ಟ್ ಇದು ನಿಂಗೆ, ಇಟ್ಕೊಳಮ್ಮ ತಗೋ. ಏನಾಯ್ತು ನೋಡು ಅದ್ರಾಗ ದೃಶ್ಯ. ಇವೆರಡು ಆರಿಕು ನಾವು ಇವು
ನಡಿಪ ಏನ್ ಈರುಳ್ಳಿ ಕೊಟ್ಟಿದ್ಯಾ ತಪ್ಪಿ ಬಿಟ್ಟಪ್ಪ ಜಾರ್ತೈತೆ ನೋಡಿ ಅಪ್ಪ ಪಾಪ ಅಲ್ವೇ ಅದು ಬಿಟ್ಟನ ಬಿಡೋಗ್ರಿ ಅದಕ್ಕೆ ಅದನ್ನ ಒಂದು ಸ್ವಲ್ಪ ಹೊತ್ತು ಓಡಾಡಲೇ. ಮಠದಲ್ಲಿ ಊಟ ಮುಗಿಸ್ಕೊಂಡು ಡೈರೆಕ್ಟ್ ನಮ್ಮ ಅಮ್ಮನ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ನ ಮಾಡಿ ಸ್ವಲ್ಪ ರೆಸ್ಟ್ ತೊಗೊಂಡು ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಬಾಯ್.